Dear students, welcome to Srividya Academy for Special Education, Learning Made Easy. ಈ ವಿಡಿಯೋನಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಹಿಯರ್ ಇಸ್ ದ ಫಸ್ಟ್ ಕ್ವಶನ್. ninth term of the sequence 1 1 2 3 5 etc. is option A 13, option B 34, option C 21 and option D is none of this. ಇಲ್ಲಿ ಕೊಟ್ಟಿರೋ ಸೀಕ್ವೆನ್ಸನ್ನು ಅಬ್ಸರ್ವ್ ಮಾಡೋಣ. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಇಲ್ಲ, ಯಾಕೆಂದರೆ ಮೊದಲು ಎರಡು ಟರ್ಮ್ನ ಕಾನ್ಸಿಕ್ಯೂಟಿವ್ ಟರ್ಮ್ಸ್ನ ಡಿಫ್ರೆನ್ಸ್ ತೊಗೊಂಡ್ರೆ 0 ಬರುತ್ತೆ. ಅದೇ 2 ಮತ್ತು 3ನೇ ಟರ್ಮ್ನ ತಗೊಂಡಾಗ ಕಾಮನ್ ಡಿಫ್ರೆನ್ಸು 1 ಬರುತ್ತೆ. ಸೊ ಅಂದರೆ ಡಿಫ್ರೆನ್ಸ್ ವಿಲ್ ಬಿ 1. ಹಾಗಾಗಿ ದೇರ್ ಇಸ್ ನೋ ಕಾಮನ್ ಡಿಫ್ರೆನ್ಸ್. ಹಾಗಾಗಿ ದಿಸ್ ಇಸ್ ನಾಟ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಲೆಟ್ ಮಿ ಕನ್ಸಿಡರ್ ದ ಗಿವನ್ sequence 1 1 2 3 5 like this. ಈಗ ನೋಡಿ 1 + 1 2 ಇದೆ. ಹಾಗಾದರೆ 1 + 2 3 ಇದೆ. ಅಂದರೆ ಫಸ್ಟ್ ಟರ್ಮ್ ಆದಮೇಲೆ ಸೆಕೆಂಡ್ ಟರ್ಮ್ 1, ಥರ್ಡ್ ಟರ್ಮು 1 + 1 2, ಅಂದರೆ ಪ್ರೀವಿಯಸ್ ಎರಡು ಟರ್ಮ್ನ ಸಮ್ ಇದೆ. ಹಾಗೆ 1 + 2 ತಗೊಂಡಾಗ ನಮಗೆ 3 ಬರುತ್ತೆ. 2 + 3 ವಿಲ್ ಬಿ 5. ಹಾಗಾದರೆ ನೆಕ್ಸ್ಟ್ ಟರ್ಮ್ ವಿಲ್ ಬಿ 3 + 5 ವಿಚ್ ಈಸ್ ಈಕ್ವಲ್ ಟು 8. ಹಾಗಾದರೆ ನೆಕ್ಸ್ಟ್ ಟರ್ಮು 8 + 5 ವಿಚ್ ಈಸ್ 13. ನೆಕ್ಸ್ಟು 13 + 8 ವಿಚ್ ಈಸ್ 21. ನೆಕ್ಸ್ಟ್ 13 ಆ್ಯಂಡ್ 21 ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 34. ಯು ಕ್ಯಾನ್ ಅಬ್ಸರ್ವ್ 1 2 3 4 5 6 7 8 ಆ್ಯಂಡ್ 9. ದಿಸ್ ಈಸ್ ದ 9th ಟರ್ಮ್. ಸೊ ಆನ್ಸರ್ ಈಸ್ ಆಪ್ಷನ್ B. Right choice is option B. 34 is the 9th term. Next question nodi. If A, B and C are in arithmetic progression, then B minus A by C minus B is equal to B by A, 0, 1 and 2A are the options. ಈಗ ನಮಗೆ ಗೊತ್ತಿದೆ, if A, B, C are in AP, ಈಗ A ಮತ್ತು B ಮತ್ತು C are in arithmetic progression means B minus A is equal to C minus B. ಇದೇ ಕಾಮನ್ ಡಿಫ್ರೆನ್ಸ್ ನಮಗೆ. D, difference of two consecutive terms is nothing but the common difference. So B minus A is equal to C minus B ಆಗುತ್ತೆ. ಈಗ ಇಲ್ಲಿ ನಮಗೆ ಕೊಟ್ಟಿರೋ ರೇಷಿಯೋ B minus A by C minus B. ನ್ಯೂಮರೇಟರ್ ಕೂಡ D, ಡಿನಾಮಿನೇಟರ್ ಕೂಡ D. ಅಲ್ಲಿಗೆ ಕ್ಲಿಯರ್ಲಿ ದಿಸ್ ಈಸ್ ಈಕ್ವಲ್ ಟು 1. So option C is the right choice. B minus A is equal to C minus B ಹಾಗೂ ಹೇಳ್ಬೋದು. ಸೊ ಎರಡು ಈಕ್ವಲ್ ಇರೋದ್ರಿಂದ ಕ್ಯಾನ್ಸಲ್ ಮಾಡಿದ್ರೆ ಯು ವಿಲ್ ಗೆಟ್ 1. ಸೊ ಆನ್ಸರ್ ಈಸ್ ಆಪ್ಷನ್ C. ಹಿಯರ್ ಇಸ್ ದ ನೆಕ್ಸ್ಟ್ ಕ್ವಶನ್. 15th term of the AP x minus 7, x minus 2, x plus 3 is. ಇಲ್ಲಿ ಫಸ್ಟ್ 3 ಟರ್ಮ್ಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮೊದಲನೇ ಟರ್ಮು A is equal to x minus 7. ನಾನು ಕಾಮನ್ ಡಿಫ್ರೆನ್ಸ್ ಕಂಡುಹಿಡ್ಕೋಬೋದು. D is equal to x minus 2 minus of x minus 7. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ದಟ್ ಈಸ್ x minus 2 minus x minus 7 gives us ಕಾಮನ್ ಡಿಫ್ರೆನ್ಸ್ D. ಹಾಗಾದರೆ ಇಲ್ಲಿ ಇದು x minus 2 minus x plus 7 ಆಗುತ್ತೆ. ಅಲ್ಲಿಗೆ x ಕ್ಯಾನ್ಸಲ್ ಆಗಿ ಕಾಮನ್ ಡಿಫ್ರೆನ್ಸ್ ಈಸ್ 5. ಈಗ ನಮ್ಗೆ ಬೇಕಾಗಿರೋದು 15th ಟರ್ಮ್, ದಟ್ ಈಸ್ T15 ಫೈಂಡ್ ಔಟ್ ಮಾಡಬೇಕಂದ್ರೆ ಫಾರ್ಮುಲಾ ಈಸ್ A plus 14D. ಸೊ A ಈಸ್ x minus 7, ದಟ್ ಈಸ್ A ಈಸ್ ಫಸ್ಟ್ ಟರ್ಮ್ ಆ್ಯಂಡ್ 14 into D ಈಸ್ 5 ಹಿಯರ್. ಕಾಮನ್ ಡಿಫ್ರೆನ್ಸ್ D ವಿಚ್ ಈಸ್ 5. ಅಲ್ಲಿಗೆ ವಿ ಹ್ಯಾವ್ x minus 7 plus 60 which is equal to 14 into 5, it is 70 here. 70 minus 7 is equal to 63. This is plus 63. X minus 7 plus 14 into 5, 70. X minus 7 plus 70. 70 minus 7 is 63. So that is x plus 63. Option B is the right choice. Next, the value of sigma 18 plus sigma 19 is, that is sum of the natural numbers from 1 to 18 and 1 to 19 ಎರಡನ್ನೂ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಈ ಎರಡು ಸಮ್ಮನ್ನು ತಗೋಬೇಕು. ಸೊ ಸಿಗ್ಮಾ 18 ದಟ್ ಈಸ್ ರಿಕ್ವೈರ್ಡ್.
is sigma 18 plus sigma 19 is equal to 1 plus 2 plus 3 so on 18 plus 1 plus 2 plus 3 plus so on 18 plus 19 ಇಲ್ಲಿವರೆಗೂ ಇದೆ. ಸೊ ಇಲ್ಲಿ ನೋಡಿ 1 to 18 1 to 18 ಎರಡು ಸಲ ಇದೆ. ಹಾಗಾಗಿ ಐ ಕ್ಯಾನ್ ರೈಟ್ ಇಟ್ ಆಸ್ 2 times of 1 plus 2 plus 3 so on 18 plus 19 ಆಗುತ್ತೆ, ವಿಚ್ ವಿಲ್ ಬಿ 2 ಇಂಟು ಇದಕ್ಕೆ ನಮಗೆ ಫಾರ್ಮುಲಾ ಗೊತ್ತು n ಇಂಟು n ಪ್ಲಸ್ 1 ಬೈ 2. ಈ ಫಾರ್ಮುಲಾ ನೋಡಿ 1 ಪ್ಲಸ್ 2 ಪ್ಲಸ್ 3 so on n ಅಂತ ಇದ್ದರೆ ವಿ ಹ್ಯಾವ್ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಹಾಗಾದರೆ 1 ಪ್ಲಸ್ 2 ಪ್ಲಸ್ 3 ಅಪ್ ಟು 18 ಇದೆ ಅಂತಾದರೆ ಇಲ್ಲಿ 18 ಇಂಟು 18 ಪ್ಲಸ್ 1 ವಿಚ್ ಇಸ್ 19 ಡಿವೈಡೆಡ್ ಬೈ 2 ಪ್ಲಸ್ 19. ಸೊ 2 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. 18 ಪ್ಲಸ್ 18 ಇಂಟು 19 ಪ್ಲಸ್ 19. ಹಾಗಾದರೆ 18 ಇಂಟು 19 ಪ್ಲಸ್ 19 ಅಂದರೆ ಇದು 342 ಪ್ಲಸ್ 19 ವಿಚ್ ಈಸ್ ಈಕ್ವಲ್ ಟು 361. 342 plus 19 is 361. That is option B is the right answer for this question. The fourth term of the sequence 3, 3 by 2, 1 etc. is options 3 by 4, 4 by 3, 2 by 3 and none of these ಅಂತ ಇದೆ. ನಾವು ಇದನ್ನು ಅಬ್ಸರ್ವ್ ಮಾಡೋಣ ಪ್ಯಾಟರ್ನನ್ನು. ಸೊ 3 by 2 1 ಸೊ ಆನ್. ಇಲ್ಲಿ ಫೋರ್ತ್ ಟರ್ಮ್ ನಾನು ಫೈಂಡ್ ಔಟ್ ಮಾಡಬೇಕು. ಈ 3 by 1 ಅಂತ ಬರ್ಕೋಬೋದು ಮೊದಲನೇ ಟರ್ಮನ್ನ. ಸೆಕೆಂಡ್ ಟರ್ಮು 3 by 2 ಆಗಿದೆ. ಹಾಗಾದರೆ ನೋಡಿ ಮೊದಲನೇ ಟರ್ಮ್ 3 ಇತ್ತು, 3 by 1 ಬರೆದ್ವಿ. ಎರಡನೇ ಟರ್ಮು 3 by 2 ಇದೆ. ಮೂರನೇ ಟರ್ಮ್ 1 ಏನಿದೆ ಅದನ್ನು 3 by 3 ಬರ್ಕೋಬೋದು. ಹಾಗಾದರೆ ಆಬ್ವಿಯಸ್ಲಿ ನೆಕ್ಸ್ಟ್ ಟರ್ಮ್ ವಿಲ್ ಬಿ 3 by 4. ಡಿನಾಮಿನೇಟರ್ ಇನ್ಕ್ರೀಸ್ ಆಗ್ತಾ ಇದೆ, ನ್ಯೂಮರೇಟರ್ ಎಲ್ಲದರಲ್ಲೂ 3 ಇದೆ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ ಬೈ ಅಬ್ಸರ್ವೇಷನ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ಫೋರ್ತ್ ಟರ್ಮ್ ಆಫ್ ದ ಸೀಕ್ವೆನ್ಸ್ ಈಸ್ 3 by 4. ಸೊ ಲೆಟ್ ಮಿ ರಿಪೀಟ್. ನೋಡಿ 3 ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ 3 by 2, ಮೂರನೇ ಟರ್ಮು 1. ಮೊದಲನೇ ಟರ್ಮ್ನ 3 by 1 ಅಂತ ಬರಿಬೋದು. ಎರಡನೇ ಟರ್ಮು 3 by 2 ಇದೆ. 1 ಅಂದರೆ 3 by 3 ಬರ್ಕೋಬೋದು. ಅಲ್ಲಿಗೆ ನಾಲ್ಕನೇ ಟರ್ಮು 3 by 4 ಆಯಿತು. ಹಿಯರ್ ಈಸ್ ನೆಕ್ಸ್ಟ್ ಕ್ವಶನ್. ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ S5 is equal to 35 and S4 is equal to 22, then fifth term is ಇಲ್ಲಿ sum to 5 terms and sum to 4 terms ಎರಡು ಕೊಟ್ಟಿದ್ದಾರೆ. ಒಂದು 35 ಒಂದು 22 ಅಂತ. ಈಗ ನಾನು S5 ಮೈನಸ್ S4 ಅಂತ ಕನ್ಸಿಡರ್ ಮಾಡಿದ್ರೆ S5 ಅಂದರೆ ಸಾಮಾನ್ಯವಾಗಿ ಒಂದನೇ ಟರ್ಮಿಂದ ಸೇ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಪ್ಲಸ್ A5 ಅಂತ. S5 is sum of 5 terms A1 to A5 ಇರುತ್ತೆ. ಮೈನಸ್ sum of 4 terms ಫಸ್ಟ್ 4 terms ಅಂದರೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಅಂತ ಇರುತ್ತೆ. ಇಲ್ಲಿ S5 ಅಂದರೆ 35 ಅಂತ ಕೊಟ್ಟಿದ್ದಾರೆ. S4 ಅಂದರೆ 22 ಅಂತ ಕೊಟ್ಟಿದ್ದಾರೆ. ಈಗ ನಾನು ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ A1 ಮೈನಸ್ A1, A2 A2, A3 A3, A4 ಮತ್ತು A4 ಕ್ಯಾನ್ಸಲ್ ಆಗಿ ರೈಟ್ ಹ್ಯಾಂಡ್ ಸೈಡಲ್ಲಿ A5 ಮಾತ್ರ ಉಳಿಯುತ್ತೆ. A5 ಈಸ್ ನಥಿಂಗ್ ಬಟ್ ದ ಫಿಫ್ತ್ ಟರ್ಮ್. ಅಲ್ಲಿಗೆ 35 ಮೈನಸ್ 22 ಈಸ್ 13. ಅಲ್ಲಿಗೆ A5 ಈಸ್ 13. ದಟ್ ಈಸ್ ರಿಕ್ವೈರ್ಡ್ ಫಿಫ್ತ್ ಟರ್ಮ್ ಈಸ್ 13 ವಿಚ್ ಈಸ್ ಇನ್ ಆಪ್ಷನ್ ಸಿ. ಆಪ್ಷನ್ ಸಿ ನಲ್ಲಿದೆ. In an arithmetic progression, if T4 is equal to 8 and A is equal to 2, then the common difference is option A ನಲ್ಲಿ 6, option B ನಲ್ಲಿ 4, option C ನಲ್ಲಿ 2 and option D ನಲ್ಲಿ 10 ಅಂತ ಇದೆ. ಸೊ T4 ಅಂದರೆ 8 ಅಂತ ಕೊಟ್ಟಿದೆ. ಬಟ್ T4ಗೆ ಫಾರ್ಮುಲಾ A ಪ್ಲಸ್ 3D ಇರುತ್ತೆ. ಅಂದರೆ ಇದನ್ನು ಯಾವಾಗಲೂ ನಾನು ಯೂಸ್ ಮಾಡ್ತಿರೋದು Tn is equal to A ಪ್ಲಸ್ n ಮೈನಸ್ 1 ಇಂಟು D. Tn ಅಥವಾ An ಅಂತ ಡಿನೋಟ್ ಮಾಡ್ತೀವಿ. ಈಗ T4 ಅಥವಾ A4 ಏನು ಬೇಕಾದ್ರೂ ತಗೋಬೋದು ನೋಟೇಷನ್ನು. T4 is equal to A plus 3D where A is the first term. T4 is 8 which is given here, which is equal to A is 2 here, it is given ನೋಡಿ ಇಲ್ಲಿದೆ, plus
3 into D. ಅಲ್ಲಿಗೆ 3D is equal to 8 minus 2 or 3D is equal to 6, which implies D is equal to 6 by 3, which is 2. Option C is the right choice. D is equal to 2. D is equal to 2 is the common difference. In an arithmetic progression, the common difference is 3. ಅಂದರೆ ಕೊಟ್ಟಿದ್ದಾರೆ D is equal to 3 ಅಂತ. First term is 1. A is equal to 1. Then is the 10th term is, I have to find A10 or T10. ಯಾವುದನ್ನು ಫೈಂಡ್ ಔಟ್ ಮಾಡಬೇಕು. A10 ಅಥವಾ T10 ಅಂತ ಡಿನೋಟ್ ಮಾಡ್ಕೊಳ್ಳಿ. ದಟ್ ಈಸ್ 10th term I have to find. A10 is equal to A plus 9D ಆಗುತ್ತೆ. n minus 1 into D ಅಂದರೆ. So A is 1 and 9 into common difference is 3 here. That is 1 plus 27, which is equal to 28. So right choice is option D. 28 is in option D. So we use the formula AN is equal to or Tn is equal to A plus n minus 1 into D. ಈ ಫಾರ್ಮುಲಾ ಯೂಸ್ ಮಾಡಿದ್ವಿ. 10th ಟರ್ಮ್ ಅಂದರೆ A plus 9D ಆಗುತ್ತೆ. n is equal to 10 ಹಾಕಬೇಕು. A given 1 ಕೊಟ್ಟಿದೆ, ಸಬ್ಸ್ಟಿಟ್ಯೂಟ್ ಮಾಡಿದೆ. D ಅಂದರೆ 3, that is also given in the problem. So if you simplify, you will get 28 as the answer. The next term of the sequence 1, 2, 4, 7, 11, etc. is. ಸೊ ಅಬ್ಸರ್ವ್ ಮಾಡಿದಾಗ ನಮಗೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ನಾವು ಪ್ಯಾಟ್ರನನ್ನು ಅಬ್ಸರ್ವ್ ಮಾಡೋಣ. ನೋಡಿ 1 ಇದೆ. 1 plus 1 is equal to 2. ಅಂದರೆ 1ಗೆ 1 ಸೇರಿಸಿದಾಗ ಸೆಕೆಂಡ್ ಟರ್ಮ್ ಬರ್ತಾ ಇದೆ. ಸೆಕೆಂಡ್ ಟರ್ಮು 2 ಇದೆ, ಅದಕ್ಕೆ 2ನ್ನು ಸೇರಿಸಿದ್ರೆ 3ನೇ ಟರ್ಮ್ ಬರ್ತಾ ಇದೆ. ದಟ್ ಈಸ್ 4 ಹಿಯರ್. ಹಾಗೆ 3ನೇ ಟರ್ಮಿಗೆ 3ನ್ನ ಸೇರಿಸಿದ್ರೆ 7 ಬರ್ತಾ ಇದೆ. ಅಂದರೆ 4ಗೆ 3 ಆ್ಯಡ್ ಮಾಡಿದಾಗ 7. ನೆಕ್ಸ್ಟ್ ಟರ್ಮು 7ಗೆ 4. ನೋಡಿ 1, 2, 3, 4 ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ. 7 plus 4 ಅಂದರೆ 11 ಬಂತು. ಅಲ್ಲಿಗೆ ಆಬ್ವಿಯಸ್ಲಿ ನೆಕ್ಸ್ಟ್ ಟರ್ಮ್ ಮಸ್ಟ್ ಬಿ 11 plus 5, ವಿಚ್ ಈಸ್ ಈಕ್ವಲ್ ಟು 16. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. 16 ಈಸ್ ದ ನೆಕ್ಸ್ಟ್ ಟರ್ಮ್. 1ಗೆ 1 ಸೇರಿಸಿದೆ, ಆಮೇಲೆ ಸೆಕೆಂಡ್ ಟರ್ಮಿಗೆ 2 ಸೇರಿಸಿ, 3ನೇ ಟರ್ಮ್ಗೆ 3 ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ಟರ್ಮ್ ಬರುತ್ತೆ. 4th ಟರ್ಮ್ಗೆ 4ನ ಆ್ಯಡ್ ಮಾಡಬೇಕು. ಅಲ್ಲಿಗೆ 5th ಟರ್ಮ್ಗೆ 5 ಆ್ಯಡ್ ಮಾಡಿದ್ರೆ 16 ಬರುತ್ತೆ. ಸೊ ನೆಕ್ಸ್ಟ್ ಟರ್ಮ್ ಕೇಳಿದರೆ ನಾವು 16 plus 6 ಅಂತ ಹೇಳ್ತಾ ಇದ್ವಿ. ಅಲ್ಲಿಗೆ ದಟ್ ಈಸ್ 22 ಆಗ್ತಾ ಇತ್ತು. ಬಟ್ ಇಲ್ಲಿ ಕೇಳಿರೋದು ನೆಕ್ಸ್ಟ್ ಟರ್ಮು, ವಿಚ್ ಈಸ್ ಇನ್ ಆಪ್ಷನ್ ಬಿ. ನೆಕ್ಸ್ಟ್ ನೋಡಿ ಇಲ್ಲಿ ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ Tn plus 5 ಅಂದರೆ n plus 5th ಟರ್ಮ್ ಇದು ಈಸ್ 35 ಆ್ಯಂಡ್ Tn plus 1 ಅಂದರೆ n plus 1th ಟರ್ಮ್ ಈಸ್ 23. Then the common difference is option A 3, option B 2, option C is 3n and option D is 2n. ಈಗ ನಮಗೆ ಕೊಟ್ಟಿರೋದು n plus 5th ಟರ್ಮು ಮತ್ತು n plus 1th ಟರ್ಮು. ನಾವು ಫಾರ್ಮುಲಾ ನಮಗೆ ಗೊತ್ತಿದೆ. ಈಗ Tn is equal to A plus n minus 1 into D ಅನ್ನೋದು ಗೊತ್ತಿದೆ. ಈಗ ನಾನು n ಪ್ಲೇಸಲ್ಲಿ n plus 5 ಹಾಕಿದ್ರೆ Tn plus 5 is equal to A plus n plus 5 minus 1 into D ಆಗುತ್ತೆ, which is equal to or this implies ಅಂತ ಬರೀತೀನಿ. Tn plus 5 ಕೊಟ್ಟಿದ್ದಾರೆ, that is 35, which is equal to A plus n plus 4. 5 minus 1 is 4. n plus 4 into D ಆಯಿತು. So you can take it as equation 1. Similarly Tn plus 1 ಅನ್ನು ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ A ಪ್ಲಸ್ ಈ n ಪ್ಲೇಸಲ್ಲಿ n plus 1 ಹಾಕಬೇಕು. n plus 1 minus 1 into D ಆಗುತ್ತೆ. ದಟ್ ಇಂಪ್ಲೈಸ್ Tn plus 1 is given as 23. ಹಾಗಾಗಿ 23 is equal to A plus n into D ಅಂತ ಆಯಿತು. ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಈಗ ನಾನು ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2 ಮಾಡೋಣ. ಐ ವಿಲ್ ಸಬ್ಟ್ರಾಕ್ಟ್ 2 ಈಕ್ವೇಷನ್ 2 ಫ್ರಮ್ ಈಕ್ವೇಷನ್ 1. ಆವಾಗ
35 ಮೈನಸ್ 23 ಈಸ್ ಈಕ್ವಲ್ ಟು ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, ಎ ಆ್ಯಂಡ್ ಎ ವಿಲ್ ಬಿ ಎಲಿಮಿನೇಟೆಡ್, ಆ್ಯಂಡ್ ಎನ್ ಪ್ಲಸ್ 4 ಇಂಟು ಡಿ ಮೈನಸ್ ಎನ್ ಇಂಟು ಡಿ ಆಗುತ್ತೆ. ಈಗ 35 ಮೈನಸ್ 23 ಈಸ್ 2 ಹಿಯರ್ ಆ್ಯಂಡ್ 1 ಹಿಯರ್. 35 minus 23 is 12 is equal to nd minus 4d minus nd ಅಂತಾಯಿತು. nd ಕ್ಯಾನ್ಸಲ್ ಆಯಿತು. Here I have n plus 4d here. 4d is left, that implies d is equal to 12 by 4 which is equal to 3. ಇಲ್ಲಿ 35 minus 23 subtract ಮಾಡಿದೆ, n plus 4d minus nd ಬಂತು, d into n and plus 4 into d, 4 into d which is minus nd is eliminated, 4d equals 12 ಆಗುತ್ತೆ, d is equal to 3 which is in option A. So right choice is option A ಆಗುತ್ತೆ ಈ ಪ್ರಾಬ್ಲಮ್ನಲ್ಲಿ. In an arithmetic progression, tn is equal to 3n. tn is equal to 3n minus 1. Then common difference is 1, 2, 3 and 4. Common difference find out ಮಾಡೋಕ್ಕೆ ನಮಗೆ ಎರಡು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಗೊತ್ತಿದ್ರೆ ಸುಲಭ ಆಗುತ್ತೆ. ಈಗ given is tn which is equal to 3n minus 1. That implies t1 n ಗೆ 1 ಕೊಟ್ಟಾಗ we'll get 3 minus 1 here which is equal to 2. When n is equal to 2, that is t2 is equal to 3 into 2 minus 1, that is 6 minus 1 which is 5. Now common difference is t2 minus t1 which is 5 minus 2, nothing but 3. So right choice is option C. ನಾವು tn ಕೊಟ್ಟಿದ್ದಾರೆ ಅಂದರೆ nth ಟರ್ಮು, ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಫೈಂಡ್ ಔಟ್ ಮಾಡ್ಕೊಂಡ್ವಿ ಬೈ ಪುಟ್ಟಿಂಗ್ n equals 1 and n is equal to 2. ಆಗ t1 2 ಬಂತು, t2 5 ಬಂತು, 5 minus 2 is 3, that is t2 minus t1 which is nothing but required common difference. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ರಾಮು ಮಾರ್ಕ್ಡ್ ಎ ಡಾಟ್ ಇನ್ ಫಸ್ಟ್ ಸ್ಕ್ವೇರ್. ಎ ಡಾಟ್ ಮೀನ್ಸ್ 1 ಡಾಟ್ ಇನ್ ಫಸ್ಟ್ ಸ್ಕ್ವೇರ್. ಸೊ ಈ ಥರ ಅನ್ಕೊಳ್ಳೋಣ, ಫಸ್ಟ್ ಸ್ಕ್ವೇರ್ನಲ್ಲಿ 1 ಡಾಟನ್ನು ಮಾರ್ಕ್ ಮಾಡಿದ್ದಾನೆ, ಆ್ಯಂಡ್ 2 ಡಾಟ್ಸ್ ಇನ್ ದ ಸೆಕೆಂಡ್ ಸ್ಕ್ವೇರ್. ಇದು t1. Here I have 1 dot. In t2 he has marked 2 dots, and in the third square t3 is marking 3 dots here, that is 1 2 3 ಅಂತ ಆಯಿತು. ಇದು 1 ಆಯಿತು, ಇದು 2 ಆಯಿತು, ಇದು 3 ಆಯಿತು. ಸೊ ಟೋಟಲ್ ಆಫ್ ಎಷ್ಟು ಡಾಟ್ಸನ್ನು ಹಾಕಿದರೆ ಟೋಟಲ್ನಲ್ಲಿ ಟೋಟಲ್ ನಂಬರ್ ಆಫ್ ಡಾಟ್ಸ್ 55 ಆಗುತ್ತೆ ಅಂತ. ಅಲ್ಲಿಗೆ ನಮಗೆ SN ಕೊಟ್ಟಿದ್ದಾರೆ, SN is 55 ಅಂತ ಕೊಟ್ಟಿದೆ. ಸೊ ಫಸ್ಟ್ ಟರ್ಮು a is equal to 1. a dot means 1, and common difference it's easy to find out, 2 minus 1 which is equal to 1, or 3 minus 2 is also equal to 1 here. ಅಲ್ಲಿಗೆ a ಗೊತ್ತಾಗಿದೆ, d ಗೊತ್ತಾಗಿದೆ, ಮತ್ತು SN ಕೊಟ್ಟಿದ್ದಾರೆ, it is given, SN is given. I have to find n now. So we have the formula SN is equal to n by 2 into 2a plus n minus 1 into d. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. SN ಅಂದರೆ 55, n ಗೊತ್ತಿಲ್ಲ, by 2 into 2 into 1 plus n minus 1 into 1, that is ಈಗ 2ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ಯು ವಿಲ್ ಗೆಟ್ 110 ವಿಚ್ ಈಸ್ ಈಕ್ವಲ್ ಟು n ಇಂಟು 2 ಪ್ಲಸ್ n ಮೈನಸ್ 1. ಇಲ್ಲಿ ನೋಡಿ 110ಅನ್ನು ನಾನು 10 ಇಂಟು 11 ಅಂತ ಬರಿಬೋದು. ಅದಕ್ಕೆ ಕಾರಣ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡೋಣ. ಇಲ್ಲಿ n ಇದೆ, ಬ್ರಾಕೆಟಲ್ಲಿ 2 ಮೈನಸ್ 1 ಅಂದರೆ ಪ್ಲಸ್ 1 ಆಯಿತು, ಅಲ್ಲಿಗೆ n ಇಂಟು n ಪ್ಲಸ್ 1. ಸೊ ಈಗ ಈ ಅಬ್ಸರ್ವ್ ಮಾಡಿದಾಗ n ಈಸ್ ಈಕ್ವಲ್ ಟು 10 and 10 plus 1 is 11. ಹಂಗಾರೆ n plus 1 is equal to 11. That implies n is equal to 10. So answer is n equals 10. So total numbers required to get the total of 55 dots is option D. Option D ನಲ್ಲಿದೆ ನೋಡಿ.
Hope it is clear. We have used the formula of arithmetic progression of sum to n terms. Sn is equal to n by 2 into 2a plus n minus 1 into d. A is equal to 1, d is equal to 1. Substitute ಮಾಡಿದ್ವಿ. So we got the answer as n is equal to 10. ಇಲ್ಲಿ 55 into 2 110, 110 ನ 10 into 11 ಬರ್ಕೊಂಡೆ. ಇಲ್ಲಿ n ಉಳಿತು. ಇಲ್ಲಿ 2 into 1 is 2, n minus 1 into 1 is n minus 1, 2 minus 1 plus 1 ಆಯಿತು, n plus 1, n into n plus 1. ಕಂಪೇರ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡು 10 into 11, 10 into 10 plus 1 ಇದು. ಹಾಗಾಗಿ n is equal to 10 ಅಂತ ಕನ್ಕ್ಲೂಡ್ ಮಾಡ್ಬೋದು. Among the following, arithmetic progression is 1, 4, 6, 12, 10, 14, 35, 30, 25, 8, 13, 19 ಅಂಥೇಳಿ 4 ಸೀಕ್ವೆನ್ಸ್ ಕೊಟ್ಟಿದೆ. ಇಲ್ಲಿ ಅಬ್ಸರ್ವ್ ಮಾಡಿದಾಗ ಕಾಮನ್ ಡಿಫ್ರೆನ್ಸ್ ಇರಬೇಕು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಕಾಮನ್ ಡಿಫ್ರೆನ್ಸ್ ಡಿ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ 30 ಮೈನಸ್ 35 ಇಟ್ ಈಸ್ -5. ಹಾಗೆ 25 ಮೈನಸ್ 30 ಈಸ್ ಆಲ್ಸೋ -5. ಸೊ ಅಲ್ಲಿಗೆ ಆಪ್ಷನ್ ಸಿ ನಲ್ಲಿ ಕಾಮನ್ ಡಿಫ್ರೆನ್ಸ್ ಇದೆ. ಬಟ್ ಆಪ್ಷನ್ ಎ, ಬಿ ಮತ್ತು ಡಿ ನಲ್ಲಿ ದೇರ್ ಈಸ್ ನೋ ಕಾಮನ್ ಡಿಫ್ರೆನ್ಸ್. ನೀವು ಸಬ್ಟ್ರಾಕ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. 4 ಮೈನಸ್ 1 ಅಂತ ತಗೊಂಡಾಗ 3 ಬರುತ್ತೆ. ಬೇರ್ 6 ಮೈನಸ್ 4 ಅಂತ ಮಾಡಿದ್ರೆ 2 ಬರುತ್ತೆ. ಇಲ್ಲಿ ದೇರ್ ಈಸ್ ನೋ ಕಾಮನ್ ಡಿಫ್ರೆನ್ಸ್. ಇಲ್ಲೂ ಅದೇ ಥರನೇ 10 ಮೈನಸ್ 12 ಅಂದಾಗ -2 ಬಂತು. 14 ಮೈನಸ್ 10 ಅಂದಾಗ 4 ಬಂತು. ಇಲ್ಲಿ 13 ಮೈನಸ್ 8 ಅಂದರೆ 5 ಬಂತು. 19 ಮೈನಸ್ 13 ಅಂದರೆ 6 ಬಂತು. ಬಟ್ ಆಪ್ಷನ್ ಸಿ ನಲ್ಲಿ ಮಾತ್ರ ದೇರ್ ಈಸ್ ಎ ಕಾಮನ್ ಡಿಫ್ರೆನ್ಸ್. ದ ಡಿಫ್ರೆನ್ಸ್ ಈಸ್ -5. ಬಿಟ್ವೀನ್ ಆಲ್ ಆರ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ದ ಡಿಫ್ರೆನ್ಸ್ ಈಸ್ -5. ಹಾಗಾಗಿ ಅಮಾಂಗ್ ದ ಫಾಲೋಯಿಂಗ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಪ್ಷನ್ ಸಿ, ಅಮಾಂಗ್ ದ ಫಾಲೋಯಿಂಗ್ ಆಪ್ಷನ್ ಸಿ ಈಸ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. So right choice is C. So let us look at next question. The sum of an arithmetic progression with 15 terms is 180. Then 8th term is option A 8, option B 12, option C 15 and option D is 18 ಅಂತ ಇದೆ. So note that 8th term ಅಂದರೆ T8 which is equal to A plus 7D. ನಮಗೆ ಗೊತ್ತಿರೋ ಹಾಗೆ ಫಾರ್ಮುಲಾ SN ಗೆ it is n by 2 into 2a plus n minus 1 into d ಅಂತ ಇದೆ. ಇಲ್ಲಿ T8 ಇದನ್ನು ಒಂದು ಕಡೆ ಜ್ಞಾಪಕ ಇಟ್ಕೊಂಡಿರೋಣ. T8 ಅಂದರೆ a plus 7d. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು 8th ಟರ್ಮು, ಅದಕ್ಕೆ ನಾನು T8 ಅನ್ನು ಕನ್ಸಿಡರ್ ಮಾಡಿದ್ದೀನಿ. ಈಗ SN ಕೊಟ್ಟಿದ್ದಾರೆ, ಇಟ್ ಈಸ್ 180. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. n ಯಾವಾಗ ಅದು ಅಂದರೆ ಅಪ್ ಟು 15 ಟರ್ಮ್ಸ್ ಆದ್ದರಿಂದ ಇಲ್ಲಿ n ಅಂದರೆ 15 ಬರುತ್ತೆ. 15 by 2 into 2a plus 15 minus 1 ಅಂದರೆ 14d ಆಯಿತು. ನೆಕ್ಸ್ಟ್ ಐ ವಿಲ್ ಟೇಕ್ ಕಾಮನ್ ಹಿಯರ್. 2 ಕಾಮನ್ ತೆಗಿತೀನಿ. ಈ 15 ಅನ್ನು ಡಿನೋಮಿನೇಟರ್ಗೆ ತಗೋತೀನಿ ಈ ಕಡೆ. 180 by 15 ಈಸ್ ಈಕ್ವಲ್ ಟು, ಇಲ್ಲಿ 2 ಕಾಮನ್ ತೆಗೆದ್ರೆ 2 by 2 ಇಂಟು a ಪ್ಲಸ್ 7d ಆಗುತ್ತೆ. a ಪ್ಲಸ್ 7d. ಈಗ 15 12 180 ಈಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆಗಿ a ಪ್ಲಸ್ 7d ಬಂತು. ಬಟ್ ಇಲ್ಲಿ ನೋಡಿ ಬರ್ಕೊಂಡಿದ್ವಿ ಮೊದಲೇ, a ಪ್ಲಸ್ 7d ಇಸ್ ನಥಿಂಗ್ ಬಟ್ ಅವರ್ 8th ಟರ್ಮ್. ಸೊ ದಿಸ್ ಈಸ್ ನಥಿಂಗ್ ಬಟ್ T8. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಚಾಯ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಚಾಯ್ಸ್ ಫಾರ್ ಅಸ್ ಬಿಕಾಸ್ T8 ಈಸ್ ಈಕ್ವಲ್ ಟು 12 ಬಂತು. Okay, it's here, option B. So let me repeat. SN ತಗೊಂಡ್ವಿ. T8 ಅಂದರೆ 8th ಟರ್ಮು. T8 is equal to a plus 7d. SN ಗೆ ಫಾರ್ಮುಲಾ ಯೂಸ್ ಮಾಡಿದ್ದೀವಿ. n by 2 into 2a plus n minus 1 into d. 180 is SN ಇಲ್ಲಿ ಹಾಕ್ಕೊಂಡಿದೆ. ಆಮೇಲೆ n ಅಂದರೆ 15 ಟರ್ಮ್ಸ್. ಯಾಕೆ ಅಂದರೆ ಸಮ್ ಆಫ್ ಅನ್ AP ವಿತ್ 15 ಟರ್ಮ್ಸ್ ಬಂದಿರೋದ್ರಿಂದ n ಈಕ್ವಲ್ಸ್ 15 ತಗೊಂಡ್ರೆ 2a ಪ್ಲಸ್ 14d. 2 ಕಾಮನ್ ತೆಗೆದಾಗ ಈ 2 ಕ್ಯಾನ್ಸಲ್ ಆಗೋಗುತ್ತೆ ನೋಡಿ. 2 by 2 ಬರದೆ 15 ಅನ್ನು ಈ ಕಡೆ ಡಿನಾಮಿನೇಟರ್ ತೊಗೊಂಡಿದೆ. 180 by 15 2 by 2. ಇಲ್ಲಿ a ಪ್ಲಸ್ 7d ಆಯಿತು. 2 ಕಾಮನ್ ತೆಗೆದ್ರಿಂದ 2 ಎಲಿಮಿನೇಟ್ ಆಗುತ್ತೆ. 15 12 180. ಅಲ್ಲಿ ಉಳಿದಿದ್ದು a ಪ್ಲಸ್ 7d ಇಂದ ರೈಟ್ ಹ್ಯಾಂಡ್ ಸೈಡ್. ಅಲ್ಲಿಗೆ ದಿಸ್ ಈಸ್ ನಥಿಂಗ್ ಬಟ್ T8. ಅಲ್ಲಿಗೆ T8 ಈಸ್ 12. That is 8th term is 12.
Here it is given that 2x plus 1, comma 4x, comma 13 minus x are in arithmetic progression. 2x plus 1, comma 4x, comma 13 minus x are in arithmetic progression. Then x is equal to, I have to find the value of x. We know that if a, b, c are in arithmetic progression, then b minus a is equal to c minus b. ಹಾಗಾದರೆ ಇಲ್ಲಿ in the given case it is 4x minus of 2x plus 1 is equal to 13 minus x minus 4x ಆಗುತ್ತೆ. ಹಾಗಾದರೆ ಇಲ್ಲಿ 4x minus 2x minus 1 is equal to 13 minus 5x. ಹಾಗಾದರೆ 4x minus 2x is 2x minus 1 is equal to 13 minus 5x. So this implies ಈ ಕಡೆ ನಾವು ತಗೊಂಡ್ರೆ ಇಲ್ಲಿ 13 ಇದೆ, ಇದು ಈ ಕಡೆ ಇಲ್ಲಿ 5x ಇದೆ, 13 minus 5x. ಈ 5x ಅನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಗೊಂಡ್ರೆ ದಿಸ್ ಬಿಕಮ್ಸ್ 5x plus 2x is equal to 13 plus 1 minus 1 ಆ ಕಡೆ ಹೋಗುತ್ತೆ. So 7x is equal to 14, which implies x is equal to 2. Option A is the right answer. X is equal to 2 ಆಯಿತು. ಎ ಬಿ ಸಿ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ ಅಂತ ಹೇಳಿದ್ರೆ 3 ಟರ್ಮ್ಸು ಬಿ ಮೈನಸ್ ಎ ಈಕ್ವಲ್ಸ್ ಸಿ ಮೈನಸ್ ಬಿ. ಈ ಫ್ಯಾಕ್ಟ್ ಯೂಸ್ ಮಾಡೋಣ. 4x ಮೈನಸ್ ಆಫ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 13 ಮೈನಸ್ ಎಕ್ಸ್ ಮೈನಸ್ 4x ತೊಗೊಂಡಿದ್ದೀನಿ. 4x ಮೈನಸ್ 2x ಆಯಿತು, ಮೈನಸ್ ಇಂಟು ಪ್ಲಸ್ ಮೈನಸ್ 1 ಹಿಯರ್, 13 ಮೈನಸ್ 5x ಹಿಯರ್. ಸೊ ಮೈನಸ್ 5xನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡಾಗ 5x ಪ್ಲಸ್ 2x ಆಯಿತು, ಮೈನಸ್ 1 ಆ ಕಡೆ ತೊಗೊಂಡಾಗ 13 ಪ್ಲಸ್ 1 14. 7x ಈಕ್ವಲ್ಸ್ 14 ಆರ್ x is equal to 2. That is right choice is option A. Next question ನೋಡಿ. A person continuously places 3 marbles in first box. ಅಂದರೆ ಮೊದಲನೇ ಬಾಕ್ಸಲ್ಲಿ he will place 3 marbles, 5 in the second box. That is in the second box he is placing 5 marbles, and in the third box he is placing 7 marbles, etc. The number of marbles that he places in the 16th box. ಅಂದರೆ ನಾನಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು T16ನ ಫೈಂಡ್ ಔಟ್ ಮಾಡಬೇಕು. ಸೊ ಟು ಫೈಂಡ್ T16 ಲೆಟ್ ಮೀ ಯೂಸ್ ದ ಫಾರ್ಮುಲಾ. T16 is equal to A plus 15 into D. ಇಲ್ಲಿ ಅಬ್ಸರ್ವ್ ಮಾಡೋಣ. A ಅಂದರೆ 3, ದಟ್ ಈಸ್ ಫಸ್ಟ್ ಟರ್ಮ್ ಈಸ್ 3 ಹಿಯರ್, ಪ್ಲಸ್ 15 into D, ಕಾಮನ್ ಡಿಫರೆನ್ಸ್ 5 minus 3. D is 5 minus 3 which is 2. ಅಲ್ಲಿಗೆ ಇಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ, ಅಲ್ಲಿಗೆ that is 3 plus 30 which is equal to 33. So option B is the right choice. In the 16th box the person places 33 marbles. In a progression, if Tn is equal to 2n minus 1, the fourth term is, ಈಗ Tn ಅಂದರೆ nth term, nth term is Tn. ನಮಗೆ ಬೇಕಿರೋದು fourth term is T4. ಅಲ್ಲಿಗೆ ನಮಗೆ ಕೊಟ್ಟಿರೋ ಫಾರ್ಮುಲಾ Tn is equal to 2n minus 1. ಇಲ್ಲಿ nಗೆ 4 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ದ fourth term, that is 2 into 4 minus 1, that is 8 minus 1 which is equal to 7. So option D is the right choice. Put n is equal to 4, fourth term ಕೇಳಿರೋದ್ರಿಂದ. ಸೊ ಯಾವ ಟರ್ಮ್ ಕೇಳಿರ್ತಾರೋ ಆ ಥರ ಅಷ್ಟು ನಂಬರನ್ನು ಇಲ್ಲಿ ನಾವು Tn ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. n is equal to ಅಂತ ಏನಿದೆ Tn ಅಂತ ಕೊಟ್ಟಿದ್ದಾರೆ, ಆವಾಗ ಯು ಪುಟ್ ದ ವ್ಯಾಲ್ಯೂ ಆಫ್ n. ಫೋರ್ತ್ ಟರ್ಮ್ ಅಂದರೆ 4, ಫಿಫ್ತ್ ಟರ್ಮ್ ಅಂದರೆ 5, ಸಿಕ್ಸ್ತ್ ಟರ್ಮ್ ಅಂದರೆ 6, ಈ ಥರ. ದ ವ್ಯಾಲ್ಯೂ ಆಫ್ ಸಿಗ್ಮಾ n equals 1 to 10 of n is option A 10, option B 11, option C 55 and option D is 110 ಅಂತ ಇದೆ. ಸೊ ನಮಗೆ ಸಿಗ್ಮಾ n is equal to 1 to 10 of n ಅಂದರೆ 1 plus 2 plus 3 plus so on up to 10. ಹಾಗಾದರೆ ಇದಕ್ಕೆ ಫಾರ್ಮುಲಾ ಗೊತ್ತಿದೆ ನಮಗೆ. 1 plus 2 plus 3 up to n terms. Sum of first n natural numbers is given by n into n plus 1 divided by 2, that is 5 into 11 which is equal to 55. So option C is the
right choice. If 1 plus 2 plus 3 etc. n is equal to 78, then the value of n is, here in the given series a is equal to 1 and common difference 1 agate, 2 minus 1, 3 minus 2, like this, and Sn is given here, it is 78. I have to find the value of n. So let me use the formula. Sn is equal to n by 2 into 2a plus n minus 1 into d. Sn 78 which is equal to n by 2, n now find out ಮಾಡಬೇಕು, a is equal to 1 and d is also equal to 1. So here it is n minus 1. So now it is 78 into 2 is equal to n into n plus 1. n into n plus 1. So 78 into 2 is 156 which is equal to n into n plus 1. ಈ 156 ಗೆ ನಾವು ಫ್ಯಾಕ್ಟರ್ಸ್ ಬರ್ಕೋಬಹುದು. 12 into 13 is equal to n into n plus 1. So ಪ್ಯಾಟರ್ನ್ ಅಬ್ಸರ್ವ್ ಮಾಡಿದಾಗ n is equal to 12. 12 plus 1 is 13, that is n plus 1. ಹಾಗಾದರೆ ನಮ್ಗೆ ಬೇಕಾಗಿರೋದು n which is equal to 12. n is equal to 12. That is option B. Option B is the correct answer. n is equal to 12. ಇಲ್ಲಿ ಒಂದು ಕಾನ್ಸೆಪ್ಚುಯಲ್ ಕ್ವಶನ್ ಇದೆ. If there are p terms in AP, then what is the nth term from the end? Nth term from the end, if p terms are there, is given by p minus n plus 1. You can remember this. It's a conceptual question. P minus n plus 1 is the nth term from the end. The sum of the first n odd natural numbers. The sum of first n odd natural numbers is given by, see, that is 1 plus 3 plus 5, like this. Athara n terms idre it is given by n square. So option B is the right answer. Idu kuda conceptual question. You can remember the sum of first n odd natural numbers is given by n square. If Sn is equal to 2n square plus 6n, then the first term is, so very direct and simple question. S1 is nothing but t1 here. S1 is nothing but t1. ಮೊದಲನೇ ಟರ್ಮ್ ಅಂದಾಗ t1 s1 ಎರಡು ಒಂದೇ ಆಗಿರುತ್ತೆ. ಇಲ್ಲಿ Sn ಅಂದರೆ 2n ಸ್ಕ್ವಯರ್ ಪ್ಲಸ್ 6n ಅಂತ ಕೊಟ್ಟಿದೆ. ಸೊ ಅಲ್ಲಿಗೆ ಲೆಟ್ ಅಸ್ ಪುಟ್ n is equal to 1. That is 2 into 1 square plus 6 into 1, which is 2 plus 6. So answer is 8. That is in option A. Thank you. Wish you all the best. ನಮ್ಮ ಮುಂದಿನ ವಿಡಿಯೋನಲ್ಲಿ ಇನ್ನಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ಡಿಸ್ಕಸ್ ಮಾಡೋಣ ಬೇರೆ ಬೇರೆ ಚಾಪ್ಟರ್ಗಳಿಂದ. ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ಲಿಂಕನ್ನು ಶೇರ್ ಮಾಡಿ. ಥ್ಯಾಂಕ್ ಯು.